गरुडगमन तव चरणकमलमिह मनसि लसतु मम नित्यम्। ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು HRK ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಾಗಡಿಯಲ್ಲಿ ಪ್ರಸಿದ್ಧಿಯಾಗಿರುವ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬನ್ನಿ ಹೋಗೋಣ. ಈ ದೇವಸ್ಥಾನವು ಬೆಂಗಳೂರಿನಿಂದ 41 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನವು ಆನ್ ದ ವೇ ಟು ಮಾಗಡಿ ಬರುತ್ತೆ. ಅಲ್ಲಿ ನಿಮ್ಗೊಂದು ಬೋರ್ಡ್ ಕಾಣಿಸ್ತಾ ಇದೆ, ಇದೇ ಬೋರ್ಡ್ ಅದು. ಇಲ್ಲಿಂದ ನಿಮಗೆ ಅರ್ಧ ಕಿಲೋಮೀಟರ್ ಆಗುತ್ತೆ, ಒಳಗಡೆ ಹೋಗಬೇಕು ನೀವು. ಬನ್ನಿ ಹೋಗೋಣ. ಇಲ್ಲಿ ನಿಮಗೆ ಆರ್ಚ್ ಕೂಡ ಕಾಣಿಸುತ್ತೆ ನೋಡಿ, ಇದೇ ಆರ್ಚು. ಇಲ್ಲಿಂದ ಅರ್ಧ ಕಿಲೋಮೀಟರ್ ಒಳಗಡೆ ಹೋಗ್ಬೇಕು. ಇಲ್ಲಿ ನಿಮಗೆ ಬಂದಿದ ತಕ್ಷಣ ಇಲ್ಲಿ ಇದು ಕೊಳ ಕಾಣಿಸುತ್ತೆ ನಿಮಗೆ ನೋಡಿ. ಇದೆ, ತುಂಬ ಚೆನ್ನಾಗಿದೆ ಕೊಳ ಇದು. ಇಲ್ಲಿ ನೋಡ್ತಾ ಇರ್ಬೋದು, ಆಮೆಗಳೆಲ್ಲ ಇದೆ ಇಲ್ಲಿ ನೋಡಿ. ಆಮೆಗಳೆಲ್ಲ ಇದೆ. ಈ ದೇವಸ್ಥಾನದ ಇತಿಹಾಸಕ್ಕೆ ಬಂದರೆ, ತಿರುಪತಿ ಶ್ರೀನಿವಾಸ ಆಜ್ಞೆಯಂತೆ ಮಾಂಡವ್ಯ ಋಷಿಗಳು ತಿರುಮಲೆಯಲ್ಲಿ ತಪಸ್ಸು ಮಾಡುತ್ತಾರೆ. ಆಗ ಒಂದು ದಿನ ಸ್ವಪ್ನದಲ್ಲಿ ಶ್ರೀನಿವಾಸ ದೇವರು ಕಾಣಿಸಿಕೊಂಡು, ಉದ್ಭವ ಸಾಲಿಗ್ರಾಮ ರೂಪದಲ್ಲಿರುವ ನನ್ನನ್ನು ನಿತ್ಯವೂ ಆರಾಧಿಸಿದರೆ ಇಷ್ಟಾರ್ಥ ಸಿದ್ಧಿಯಾಗಿ ಮೋಕ್ಷ ಲಭಿಸುತ್ತದೆ ಎಂದು ಹೇಳಿದ್ದರಂತೆ. ಅದರಂತೆ ಮಾಂಡವ್ಯ ಋಷಿಗಳು ಉದ್ಭವ ಸಾಲಿಗ್ರಾಮವನ್ನು, ನಂತರ ಅಲ್ಲಿ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ವಸಿಷ್ಠರ ಜೊತೆ ವೆಂಕಟೇಶ್ವರ ಸ್ವಾಮಿಯನ್ನು ಆರಾಧಿಸಿ ಮುಕ್ತಿಯನ್ನು ಪಡೆದರೆಂದು ಹೇಳಲಾಗುತ್ತದೆ. ಈ ದೇವಾಲಯದ ಇನ್ನೊಂದು ವಿಶೇಷವೇನೆಂದರೆ, ಉದ್ಭವ ಸಾಲಿಗ್ರಾಮಕ್ಕೆ ಎಷ್ಟೇ ನೀರಿನಿಂದ ಅಭಿಷೇಕ ಮಾಡಿದರೂ ಅದು ಒಂದು ಹನಿಯೂ ಇರದಂತೆ ಇಂಗಿ ಹೋಗುತ್ತದೆ. ಈ ಕ್ಷೇತ್ರದ ಮತ್ತೊಂದು ಮಹಿಮೆಯಾಗಿದ್ದು, ಆ ನೀರು ಎಲ್ಲಿಗೆ ಹೋಗುತ್ತದೆ ಎಂಬುದು ಈವರೆಗೂ ತಿಳಿಯದ ರಹಸ್ಯವಾಗಿದೆ. ತಿರುಪತಿಗೆ ಹೋಗಲಾದವರು ಈ ಕ್ಷೇತ್ರಕ್ಕೆ ಬಂದು ಭೇಟಿ ನೀಡಿದರೆ ಇಷ್ಟಾರ್ಥ ಸಿದ್ಧಿಸುತ್ತದೆ ಎಂಬ ನಂಬಿಕೆ ಇದೆ. ನಾವೀಗ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ರಂಗನಾಥ ಸ್ವಾಮಿ ದರ್ಶನ ಪಡೆಯೋಣ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೆ ಕೆಟ್ಟರೆ ಕೆಡಲಿ ಎಂದು. ದೇವರ ನಂಬಿಕೆಯಿಂದ ಹಾಳು ಮಣ್ಣು ತಿಂದವರು ಇಲ್ಲಿ ತನಕ ಇತಿಹಾಸದಲ್ಲಿಲ್ಲ. ದೇವರ ನಂಬದೆ ಹಾಳಾದ್ರೆ ಹಾಳಾಗಲಿ, ದೇವರ ನಂಬಿ ಹಾಳಾದವರನ್ನ ಒಂದು ದೃಷ್ಟಾಂತ ತೋರಿಸಿ. ಅವನು ದೇವರ ನಂಬಿದ್ದ, ಹಾಳಾಗಿ ಹೋದ, ಮಣ್ಣು ತಿಂದು ಹೋದ, ಇಲ್ಲೇ ಇಲ್ಲ. ಆ ದೇವರ ರಕ್ಷೆ ಅಂತ. ಅನ್ನದಾಸೋಹ ಕೂಡ ಇರುತ್ತೆ. ಶನಿವಾರ, ಭಾನುವಾರ ಮತ್ತು ರಜಾ ದಿನಗಳಲ್ಲಿ ಇಲ್ಲಿ ಅನ್ನದಾಸೋಹ ಇರುತ್ತೆ. ಇಲ್ಲಿ ಮತ್ತು ಈ ಕಡೆ ಒಂದಿದೆ, ಇಲ್ಲೂ ಇರುತ್ತೆ.
ಈ ವಿಡಿಯೋ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಟಾಟಾ, ಬಾಯ್ ಬಾಯ್.